ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಕೆಎ ಇಂದ ವಿವಿಧ ಇಲಾಖೆ ಹುದ್ದೆಗಳ ತಾತ್ಕಾಲಿಕ ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಒಂದು ಫಲಿತಾಂಶವನ್ನು ಪ್ರಕಟಿಸಿದ್ದಾರೆ. ಅಫಿಷಿಯಲ್ ಆಗಿ ಕೆಎ ಅವರ ವೆಬ್ಸೈಟ್ ಅಲ್ಲಿ ಈ ಒಂದು ತಾತ್ಕಾಲಿಕ ಫಲಿತಾಂಶವನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಏನು ರೀಸೆಂಟ್ ಆಗಿ 22 ಹಾಗೂ 21, ಓಕೆ. ಸೊ ಯಾವ್ದಂದ್ರೆ ನೋಡಿ, ಇಲ್ಲಿ 20 ಮತ್ತು 21ಕ್ಕೆ ಕೆಲ ಇಲಾಖೆಯ ಹುದ್ದೆಗಳಿಗೆ ಏನೋ ಪರೀಕ್ಷೆ ನಡೆಸಲಾಗಿತ್ತು. ಸೊ ಈ ಎಲ್ಲ ಒಂದು ಇಲಾಖೆಗಳ ಹುದ್ದೆಗಳಿಗೆ ಪರೀಕ್ಷೆ ನಡೆಸಲಾಗಿತ್ತು. ಸೊ ಅದಾದ ನಂತರ ಕೀ ಆನ್ಸರ್ಸ್ ನ ಬಿಟ್ಟಿದ್ರು, ಹಾಗೆ ಫೈನಲ್ ಕೀ ಆನ್ಸರ್ಸ್ ನ ಕೂಡ ಬಿಟ್ಟಿದ್ರು. ಸೊ ಈಗ ಅಂಕಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ, ಅಂದ್ರೆ ರಿಸಲ್ಟ್ ನ ರಿಲೀಸ್ ಮಾಡಿದ್ದಾರೆ. ಸೊ ಈಗ ರಿಸಲ್ಟ್ ರಿಲೀಸ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳ ಒಂದು ತಾತ್ಕಾಲಿಕ ಅಂಕಪಟ್ಟಿ ಆಗಿರುತ್ತೆ, ಪ್ರಾವಿಷನಲ್ ರಿಸಲ್ಟ್. ಸೊ ಇದ್ರ ಬೇಸ್ ಮೇಲೆ ನೀವು ಆಯ್ಕೆ ಆಗಿದ್ದೀರಾ ಇಲ್ಲ ಅಂತ ಹೇಳ್ಬಿಟ್ಟು ಕೂಡ ತಿಳ್ಕೊಬಹುದು, ಬೇಸ್ಡ್ ಆನ್ ಯುವರ್ ಕೆಟಗರಿ. ಓಕೆ. ಸೊ ಎಷ್ಟು ಅಂಕ ಪಡೆದಿದ್ದೀರಾ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಅದೇ ರೀತಿ ನಿಮ್ಮ ಕೆಟಗರಿನೂ ಕೂಡ ತಿಳಿಸಿ. ಓಕೆ. ಸೊ ಇದ್ರ ಬೇಸ್ ಮೇಲೆ ನೀವು ಏನು ನಿಮ್ಮ ರಿಸಲ್ಟ್ ಕೂಡ ಚೆಕ್ ಮಾಡ್ಕೋಬಹುದು. ಸೊ ಏನು ಈ ಒಂದು ಪ್ರಾವಿಷನಲ್ ರಿಸಲ್ಟ್ ಅಂತ ಕೊಟ್ಟಿದ್ದಾರೆ, ಆಲ್ಮೋಸ್ಟ್ ಇದೇ ಫೈನಲ್ ರಿಸಲ್ಟ್ ಆಗಿರುತ್ತೆ. ಬಿಕಾಸ್ ಯಾವುದೇ ಆಕ್ಷೇಪಣೆ ಲಿಂಕ್ ಸಲ್ಲಿಸದಿದ್ದರೆ ಇದೇ ಫೈನಲ್ ರಿಸಲ್ಟ್ ಕೂಡ ಆಗತ್ತೆ. ಸೊ ಹಾಗೆ ನೋಡಿ, ಈ ಒಂದು ಫೈನಲ್ ರಿಸಲ್ಟ್ ಅಲ್ಲಿ ಏನೊಂದು ಪ್ರಾವಿಷನಲ್ ರಿಸಲ್ಟ್ ಅಲ್ಲಿ ಯಾವುದೇ ರೀತಿ ಆಕ್ಷೇಪಣೆ ಇದ್ದಲ್ಲಿ ಈ ಲಿಂಕ್ ಮೂಲಕ ನೀವು ಆಕ್ಷೇಪಣೆಯನ್ನ ಸಲ್ಲಿಸಬಹುದು. ಸೊ ಆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಮೂಲಕ ಆಕ್ಷೇಪಣೆ ಕೂಡ ಸಲ್ಲಿಸಬಹುದು. ಇಲ್ಲಿ ಕೂಡ ಇರುತ್ತೆ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ. ಸೊ ಇದರಲ್ಲಿ ಏನೇನು ನೀವು ಅಪ್ಲೈ ಮಾಡ್ಬೇಕಂತಂದ್ರೆ ನೋಡಿ, ಸೊ ಈ ಲಿಂಕ್ ಅಲ್ಲಿ ಮೊದಲನೇದಾಗಿ ನಿಮ್ಮ ರಿಜಿಸ್ಟರ್ ನಂಬರ್, ಎನ್ರೋಲ್ಮೆಂಟ್ ಐಡಿ, ಕ್ಯಾಂಡಿಡೇಟ್ ನೇಮ್, ಎಕ್ಸಾಮ್ ಡೇಟ್, ಅದೇ ರೀತಿ ಪೇಪರ್ ಯಾವ ಪೇಪರ್ ಇಲ್ಲಿ ಕೊಟ್ಟಿದ್ದಾರೆ, ಕ್ವಶನ್ ಪೇಪರ್ ವರ್ಷನ್ ಕೋಡ್, ಅಬ್ಜೆಕ್ಷನ್ ಇನ್ ಬ್ರೀಫ್. ಓಕೆ. ಅದೇ ರೀತಿ ಅದರಲ್ಲಿ ಏನ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಕೊಟ್ಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗ್ತದೆ. ಸೊ ಈ ರೀತಿ ಒಂದು ಪ್ರೊಸೀಜರ್ ಇರುತ್ತೆ ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ. ಇದಲ್ಲದೆ ನೀವು ಬೇರೆ ಯಾವುದೇ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನೀವು ಸಲ್ಲಿಸದಿದ್ರೆ ನಿಮ್ಮ ಅಬ್ಜೆಕ್ಷನ್ ಅವರು ಪರಿಗಣಿಸಲಾಗುವುದಿಲ್ಲ. ಸೊ ಅದೇ ರೀತಿಯ ಪ್ರಕಟಣೆ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ದಿನಾಂಕ 1/1/26 ಮಧ್ಯಾಹ್ನ 12 ಗಂಟೆ ಲಾಸ್ಟ್ ಡೇಟ್ ಆಗಿರುತ್ತೆ. ಇಷ್ಟೊಳಗೆ ನೀವು ಅಂದ್ರೆ 12 ಗಂಟೆ ಒಳಗೆ ಅಬ್ಜೆಕ್ಷನ್ ಇದ್ರೆ ಸಲ್ಲಿಸಬಹುದು. ಸೊ ಏನೊಂದು ಪ್ರಾವಿಷನಲ್ ರಿಸಲ್ಟ್ ನ ಬಿಟ್ಟಿದ್ದಾರೆ, ಇದು ಕೇವಲ ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗಾಗಿರುತ್ತೆ. ಸೊ ಯಾರೆಲ್ಲ ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿದ್ದೀರಾ, ಅದೇ ರೀತಿ ಈ ಹುದ್ದೆಗಳಿಗೆ ಮಾತ್ರ, ಅಂದ್ರೆ ಇದು ಏನೋ 22/12 BWSSB ಪೋಸ್ಟ್ ಆಗಿತ್ತು, ರೈಟ್. ಸೊ ಈ ಒಂದು ಹುದ್ದೆಗಳಿಗೆ ಯಾರೆಲ್ಲ ಅಪ್ಲೈ ಅಂದ್ರೆ ಎಕ್ಸಾಮ್ ನ ಬರ್ದಿದ್ದೀರಾ, ಸೊ ಅವರು ನಿಮ್ಮ ಒಂದು ಪ್ರಾವಿಷನಲ್ ರಿಸಲ್ಟ್ ನ ಇಲ್ಲಿ ಚೆಕ್ ಮಾಡ್ಕೋಬಹುದು. ಸೊ ಇದರಲ್ಲಿ ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ ಆ ಬೇಸ್ ಮೇಲೆ ನಿಮ್ಮ ಒಂದು ಫೈನಲ್ ರಿಸಲ್ಟ್ ಕೂಡ ಆಗಿರುತ್ತೆ, ಇನ್ ಕೇಸ್ ಆಕ್ಷೇಪಣೆ ಇಲ್ಲದಿದ್ದಲ್ಲಿ. ಓಕೆ. ಸೊ ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹಾಗೆ ಹೇಗೆ ಚೆಕ್ ಮಾಡ್ಕೊಳ್ಳೋದು ಕೂಡ ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ. ಸೊ ಲಿಂಕ್ ಮೂಲಕ ಚೆಕ್ ಮಾಡ್ಕೋಬಹುದು. ಸೊ ಇದೇ ರೀತಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ಯಾರೆಲ್ಲ ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿದ್ದಾರೆ ಅವರಿಗೂ ಕೂಡ ಶೇರ್ ಮಾಡಿ. ಸೊ ಹಾಗೆ ದಯವಿಟ್ಟು ನಿಮ್ಮ ಒಂದು ಏನು ಸ್ಕೋರ್ ಇದೆ ಕಮೆಂಟ್ ಅಲ್ಲಿ ತಿಳಿಸಿ ನಮಗೂ. ಸೊ ಕೆಟಗರಿನೂ ಮೆನ್ಷನ್ ಮಾಡಿ, ಆಯ್ತಾ. ಸೊ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.